ಗುರುಗಳೇ, ಪಂಚಬಲಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾಕೆ ಉಪಯೋಗಿಸ್ತಾರೆ? ಗ್ರಾಮ ದೇವತೆಗಳಿಗೆ ಊರಬ್ಬ ಅಂತ ಹೇಳಿ ಮಾಡ್ತಾರೆ. ಏನಾದ್ರೂ ಒಂದು ಪದ್ಧತಿಗಳ ಅನುಷ್ಠಾನ ಮಾಡ್ತಾರೆ. ಇಂತಹ ಪದ್ಧತಿಯಲ್ಲಿ ಈ ಪ್ರಯೋಗವನ್ನು ಅನುಷ್ಠಾನ ಮಾಡ್ತಾರೆ. ರಾಕ್ಷಸ ಬಲಿ ಪ್ರಯೋಗ ಅನ್ನುವಂಥದ್ದು ಬಹಳ ಕಠಿಣವಾಗಿರುವಂಥದ್ದು. ಪ್ರಾಣಿಗಳು, ನೀಚ ಪ್ರಾಣಿಗಳು ನರಳಿ ಸಾಯುವಂತಹ ಪದ್ಧತಿ. ಗಾಳಿಯನ್ನು ಹೊಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ಶಾಕಿನಿಯನ್ನು ವಶ ಮಾಡ್ಕೊಳ್ಬೇಕಾಗುತ್ತೆ. ಪಂಚಬಲಿಲಿ ಯಾವುದೋ ಒಂದು ಬಲಿ ಪ್ರಯೋಗ ಆಗಿದೆ ಅಂತ ಗೊತ್ತಾಗುತ್ತೆ. ಪರಿಹಾರ ತಿಳಿಸುವ ಒಂದು ವಿಧಾನ ಹೇಗಿರತ್ತೆ? ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಪಂಚಬಲಿನೇ ಕಾನ್ಸೆಪ್ಟೇ ಬೇರೆ. ಈ ತರ ಆಚಾರಗಳಲ್ಲಿ ಶ್ರೇಷ್ಠವಾದ ಆಚಾರ ಅಂದ್ರೆ ಯಾವುದು ನೀಚ ಕೆಳಗಣ ಮಟ್ಟ ಇರುವಂತದ್ದು ಅಂದ್ರೆ ಶುದ್ಧ, ಅದು ಬಹಳ ನೀಚ ಪ್ರಯೋಗ. ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ ಗಜೇಂದ್ರ ಜೋಶಿ ಅವರು ತುಂಬಾ ಸೂಕ್ಷ್ಮ ಮತ್ತೆ ಈ ಟಾಪಿಕ್ ಬಗ್ಗೆ ಜಾಸ್ತಿ ಯಾರು ಏನು ಈಚೆ ಮಾತಾಡಲ್ಲ, ಆ ತರ ಟಾಪಿಕ್ ಆಗಿರುವಂತಹ ಪಂಚಬಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಪಂಚಬಲಿನ ಫಸ್ಟ್ ಆಫ್ ಆಲ್ ಏನಕ್ಕೆ ಉಪಯೋಗಿಸ್ತಾರೆ? ಯಾವ ಒಂದು ಪೂಜೆಯಲ್ಲಿ ಅಥವಾ ತಂತ್ರ ಪ್ರಯೋಗದಲ್ಲ ಅಥವಾ ಉಚ್ಚಾಟನೆಲ್ಲ ಯಾಕೆ ಉಪಯೋಗಿಸ್ತಾರೆ? ಫಸ್ಟ್ ಆಫ್ ಆಲ್ ಪಂಚಬಲಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾಕೆ ಉಪಯೋಗಿಸ್ತಾರೆ, ಎಲ್ಲಿ ಉಪಯೋಗಿಸ್ತಾರೆ? ನೋಡಿ, ಫಸ್ಟ್ ಆಫ್ ಆಲ್ ಈಗ ತಂತ್ರ ವಿಧಾನದಲ್ಲಿ ಏನಾಗ್ತಾ ಇದೆ, ಪಂಚಬಲಿ ಪ್ರಯೋಗ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂತ ಒಂದು ಪದ್ಧತಿ. ತಾಂತ್ರಿಕದಲ್ಲಿ ಪಂಚಬಲಿ ಪದ್ಧತಿ ಅನ್ನುವಂಥ ಕೆಲವೊಂದು ನಿಯಮಗಳಿದೆ. ಪಂಚಬಲಿ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಪಂಚಬಲಿ ಅಂದ್ರೆ ಯಾವ ವಿಧಾನದಲ್ಲಿ ಮಾಡ್ತಾರೆ ಅಂತ ತಿಳ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಪಂಚಬಲಿ ಅಂದ್ರೆ ಏನು ಅಂದ್ರೆ ಪಂಚಭೂತಗಳಲ್ಲಿ ಒಂದು ಪದ್ಧತಿ ಇದೆ. ಎರಡನೇದು ಕ್ಷುದ್ರ ಬಲಿ ಅಂತ ಇದೆ, ರಾಕ್ಷಸ ಬಲಿ ಅಂತಿದೆ, ಮತ್ತೆ ಇನ್ನೊಂದು ಸ್ವಯಂ ಬಲಿ ಅಂತಿದೆ, ಪ್ರೇತ ಬಲಿ ಅಂತಿದೆ. ಇದು ಪಂಚಬಲಿ ಪ್ರಯೋಗ. ಒಂದೊಂದು ಪ್ರಯೋಗಕ್ಕೆ, ಒಂದೊಂದು ದೈವಕ್ಕೆ, ಒಂದೊಂದು ಅನುಷ್ಠಾನಕ್ಕೆ ಈ ಬಲಿ ಪ್ರಯೋಗವನ್ನ ಅನುಷ್ಠಾನ ಮಾಡ್ತಾರೆ. ಪಂಚಭೂತಗಳಲ್ಲಿ ಮಾಡುವಂತ ಪದ್ಧತಿಗಳಿಗೆ ಸಾಕ್ಷಾತ್ ಪರಮಾತ್ಮನನ್ನ ಒಲಿಸ್ಕೊಬೇಕು. ಪಂಚಭೂತಗಳಲ್ಲಿ ಪರಮಾತ್ಮನಿಗೆ ಪಂಚಬಲಿ ಒಪ್ಪೋದಿಲ್ಲ, ಪಂಚಬಲಿ ಪದ್ಧತಿ ನಡೆಯೋದಿಲ್ಲ. ಅವನನ್ನು ಒಲಿಸ್ಕೊಬೇಕು ಅಂತ ಹೇಳಿದ್ರೆ ಫಸ್ಟ್ ನಿನ್ನಲ್ಲಿರುವಂತಹ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಅಂತ ಅರಿಷಡ್ ವರ್ಗ ಜ್ಞಾನ ಇರುತ್ತೆ. ಅದನ್ನ ಬಲಿ ಕೊಡಬೇಕು. ಮೊದಲನೇ ಬಲಿ ಇದು. ಅದನ್ನ ಬಲಿ ಕೊಟ್ಟಾಗ ಅವನಿಗೆ, ಪರಮಾತ್ಮನಿಗೆ ಪಂಚಭೂತಗಳಲ್ಲಿ ಇರುವಂತಹ ತಂತ್ರ ವಿಧಾನದಲ್ಲಿ ಬರುವಂತಹ ವಿದ್ಯೆಯಲ್ಲಿ ಇವನಿಗೆ ಸಿದ್ಧಿ ಆಗತ್ತೆ. ಎಲ್ಲಾ ಜನಗಳಿಗೆ ಏನಾಗಿದೆ, ಈಗ ಪಂಚಬಲಿ ಅಂತ ಹೇಳಿದ್ರೆ ಕೋಣ, ಹಂದಿ, ಬೆಕ್ಕು, ಕರಿ, ಕೋಳಿ ಇಂತಹ ಕ್ಷುದ್ರ ನೀಚ ಪ್ರಾಣಿಗಳನ್ನ ಬಲಿ ಕೊಟ್ಟು ಮಾಡುವಂತ ಪದ್ಧತಿ ಅಂತ ಇರುತ್ತೆ. ಅದು ಬೇರೆ ಪದ್ಧತಿ. ಅದು ಕೆಲವೊಂದು ಪಕ್ಷಿಗಳನ್ನ ಕೂಡ ಬಲಿ ಪ್ರಯೋಗವಾಗಿ ಮಾಡ್ತಾರೆ. ಎರಡನೇದಾಗಿ ಇದನ್ನ ಪ್ರಥಮವಾಗಿ ನಡೆಯೋದಿಲ್ಲ ಪಂಚಭೂತಗಳಲ್ಲಿ, ಮತ್ತೆ ಪರಮಾತ್ಮನಿಗೆ ಮಾಡುವಂತಹ ಅಂದ್ರೆ ದೈವಕ್ಕೆ. ಪರಮಾತ್ಮ ಅಂದ್ರೆ ಏನು? ಬ್ರಹ್ಮ, ವಿಷ್ಣು, ಮಹೇಶ್ವರನ ಪರಮಾತ್ಮ ಅಂತ ಹೇಳ್ತೀವಿ. ದೇವಾನ ದೇವತೆಗಳು ಇಂದ್ರ, ವರುಣ, ಸೂರ್ಯದೇವ ಇವರೆಲ್ಲ ದೇವತೆಗಳು. ಶುದ್ರ ದೇವತೆಗಳೇ ಬೇರೆ ಇರ್ತಾರೆ. ಅಂಥವ್ರಿಗೆ ಬೇರೆ ಬೇರೆ ಪದ್ಧತಿ ಆದಂತಹ ಬಲಿ ಪ್ರಯೋಗಗಳು ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಪಂಚಭೂತಗಳಲ್ಲಿ ಸಿದ್ಧಿ, ಜ್ಞಾನಾರ್ಜನೆಗಾಗಿ ನಿನ್ನ ಕಾಮ, ಮೋಹ, ಮದ, ಮಾತ್ಸರ್ಯವನ್ನ ಬಲಿ ಕೊಡಬೇಕು. ಅದನ್ನ ಬಲಿ ಕೊಟ್ಟಾಗ ಜ್ಞಾನಾರ್ಜನೆ ಆಗುತ್ತೆ ಅವನಿಗೆ. ಎರಡನೇದಾಗುವಂಥದ್ದು ಕ್ಷುದ್ರ ಬಲಿ ಪ್ರಯೋಗ ಅಂತ ಹೇಳ್ತೀವಿ. ಈ ಕ್ಷುದ್ರ ಬಲಿ ಪ್ರಯೋಗ ಅಂದ್ರೆ ಯಾವ ದೈವಕ್ಕೆ ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಕೆಲವೊಂದು ಪದ್ಧತಿ ಅನುಷ್ಠಾನದಲ್ಲಿ ಇದೆ. ಈಗ ಭೈರವಿಗೆ, ಸ್ಮಶಾನ ಭೈರವಿಗೆ, ಮತ್ತೆ ಕೆಲವೊಂದು ಭೂತ ದೈವಗಳಿಗೆ, ಆಮೇಲೆ ಕೆಲವೊಂದು ಶಾಕ್ತೇಯ ಪಂಥದಲ್ಲಿ ಇರುವಂತ ಶುದ್ರ ದೇವತೆಗಳಿಗೆ, ಕ್ಷುದ್ರ ದೇವತೆಗಳು ಅಂತ ಬರ್ತಾರೆ, ಪಿಚಾಚಿಗಳಿಗೆ. ಇಂತಹ ಕೆಲವೊಂದು ಕ್ಷುದ್ರ ದೇವತೆಗಳಿಗೆ ಒಂದೇ ಸತಿ ರುಂಡವನ್ನ ಕಡಿದು ದೇವಿಗೆ ರಕ್ತ ತರ್ಪಣೆ ಮಾಡ್ತಾರಲ್ಲ, ಅಂತದನ್ನ ಕ್ಷುದ್ರ ಬಲಿ ಪ್ರಯೋಗ ಅಂತ ಹೇಳ್ತೀವಿ ನಾವು. ಅದನ್ನ ತಂತ್ರ ಪ್ರಯೋಗದಲ್ಲಿ ಒಂದು ಸತಿ ಪ್ರಾಣಿ, ಪಕ್ಷಿಯನ್ನ ದೇಹವನ್ನ ಕಡಿದು, ಒಂದು ಈಟಿಗೆ ದೇಹವನ್ನ ಕಡಿದು ಬಲಿ ಪ್ರಯೋಗ ಮಾಡುವಂತದ್ದನ್ನ ಕ್ಷುದ್ರ ಬಲಿ ಪ್ರಯೋಗ. ಇದನ್ನ ಸರ್ವೇ ಸಾಮಾನ್ಯದಲ್ಲಿ ನಾವು ನೋಡಿದಿರೋ ಪ್ರಕಾರದಲ್ಲಿ ನಮ್ಮ ಈ ಕಡೆ ಭಾಗದಲ್ಲಿ ಇರುವಂತ ಜನರು ಗ್ರಾಮ ದೇವತೆಗಳಿಗೆ ಊರಬ್ಬ ಅಂತ ಹೇಳಿ ಮಾಡ್ತಾರೆ. ಏನಾದ್ರೂ ಒಂದು ಪದ್ಧತಿಗಳ ಅನುಷ್ಠಾನ ಮಾಡ್ತಾರೆ. ಇಂತಹ ಪದ್ಧತಿಯಲ್ಲಿ ಈ ಪ್ರಯೋಗವನ್ನ ಅನುಷ್ಠಾನ ಮಾಡ್ತಾರೆ. ಅಂದ್ರೆ ಈ ಪ್ರಯೋಗ ಅಂತ ಹೇಳಿದ್ರೆ ಒಂದು ಪದ್ಧತಿ, ಶೂದ್ರ ಬಲಿ ಪ್ರಯೋಗ ಪದ್ಧತಿಯನ್ನ ಒಂದು ಈಟಿಗೆ ಕತ್ತನ್ನ ಸೀಳಿ ದೇವಿಗೆ ರಕ್ತ ತರ್ಪಣ ಮಾಡುವಂತ ಪ್ರಯೋಗ ಶೂದ್ರ ಬಲಿ ಪ್ರಯೋಗ ಅಂತ ಹೇಳುವಂತ ಪದ್ಧತಿ. ಮೂರನೇದು ರಾಕ್ಷಸ ಬಲಿ ಪ್ರಯೋಗ ಅಂತ ಬರುತ್ತೆ. ರಾಕ್ಷಸ ಬಲಿ ಪ್ರಯೋಗ ಅನ್ನುವಂಥದ್ದು ಬಹಳ ಕಠಿಣವಾಗಿರುವಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ, ರಾಕ್ಷಸ ಬಲಿ ಅನ್ನುವಂಥದ್ದು ಪ್ರಾಣಿಗಳು, ನೀಚ ಪ್ರಾಣಿಗಳು ನರಳಿ ಸಾಯುವಂತಹ ಪದ್ಧತಿ. ಯಾವ ರೀತಿ ನರಳುತ್ತೆ?
ಸರ್ವೇ ಸಾಮಾನ್ಯ ಪ್ರಾಣಿಗಳಿಗೆ ಕತ್ತನ್ನ ಸೀಳಿ ಮಾಡುವಂತ ಪದ್ಧತಿ ಇರುತ್ತೆ. ರಾಕ್ಷಸ ಬಲಿಯಲ್ಲಿ ಹಂಗಲ್ಲ. ಪ್ರಾಣಿಗಳ ಬೆನ್ನನ್ನ ಸೀಳಿ ದೇವಿಗೆ ರಕ್ತದರ್ಪಣೆ ಕೊಡುವಂತ ಪದ್ಧತಿ. 3 ಗಂಟೆಗಳ ಕಾಲ ನರಳಿ 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 ಪ್ರಾಣಿಯ ಹತ್ಯೆ ಆಗಬೇಕು. ಅಂತಹ ಪದ್ಧತಿಗಳು ಈ ಶೂದ್ರ ಬಲಿ ಪ್ರಯೋಗದಲ್ಲಿ ಬರ್ತಾ ಹೋಗುತ್ತೆ. ಇದನ್ನ ರಾಕ್ಷಸ ಬಲಿ ಪ್ರಯೋಗ ಅಂತ ಹೇಳ್ತೀವಿ. ರಾಕ್ಷಸರಿಗೆ ಈಗ ನಾವು ನೋಡ್ತಾ ಇರ್ತೀವಲ್ಲ, ಪಂಚಪ್ರೇತಗಳಿಗೆ, ಯಕ್ಷಿಣಿಗಳಿಗೆ ಕಾಳಿನ ಹೊಲಿಸ್ಕೊಬೇಕು ಅಂತ ಹೇಳಿದ್ರೆ ನಾವು ಮೊದಲು ಶಾಕಿನಿಯನ್ನ ವಶ ಮಾಡ್ಕೊಬೇಕಾಗತ್ತೆ. ಡಾಕಿನಿಯಲ್ಲಿ 2 ರೀತಿಯಾದಂತಹ ಡಾಕಿನಿಗಳು ಬರ್ತಾರೆ. ಶಾಕಿನಿಯಲ್ಲಿ ಒಂದು ರೀತಿಯಾದಂತಹ ಅನುಗ್ರಹ ಮಾಡುವಂತಹ ಡಾಕಿನೇ ಬೇರೆ, ಆಯ್ತಾ, ಸಂಹಾರ ಮಾಡುವಂತಹ ಡಾಕಿನೇ ಬೇರೆ. ಇವೆರಡು ಸಿದ್ಧ ಆದ್ಮೇಲೆ ಕಾಳಿ ಬರುವಂತದ್ದು. ಇಂತಹ ಪದ್ಧತಿಗಳಿಗೆ ರಾಕ್ಷಸ ಬಲಿ ಪ್ರಯೋಗ ಅಂತ ಬರುತ್ತೆ. ಅದರಲ್ಲಿ 4ನೇದಾಗಿ ಬಹಳ ಪ್ರಮುಖವಾಗಿ ಬರುವಂಥದ್ದು ಪ್ರೇತ ಬಲಿ ಪ್ರಯೋಗ ಅಂತ ಹೇಳ್ತೀವಿ. ಈ ಪ್ರೇತ ಬಲಿ ಪ್ರಯೋಗ ಅನ್ನುವಂಥದ್ದು ಬಹಳ ಕ್ರೂರವಾಗಿರುವಂತಹ ಪ್ರಯೋಗ. ಯಾವುದೇ ಆಯುಧ ಬಳಸಲ್ಲ ಇದಕ್ಕೆ. ಇದನ್ನ ಕಾಮಕ್ಯ ಟೆಂಪಲ್ ಅಲ್ಲಿ ನೀವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀರ. ನೀವು ಪ್ರೇತ ಬಲಿ ಪ್ರಯೋಗ ಅನ್ನುವಂಥದ್ದು ಕಾಮಕ್ಯ ಟೆಂಪಲ್ ಅಲ್ಲಿ ನೀವು ನೋಡಿರ್ತೀರ. ಹಲ್ಲಿಂದ ಬಾಯಿಂದ ಪಕ್ಷಿಗಳ ರುಂಡ ಬೇರ್ಪಡಿಸ್ತಾರೆ. ಆಯ್ತು, ಈಗ ಪಕ್ಷಿಗಳ ಅಥವಾ ನೀವು ಕೋಳಿ ಅದೇನೋ ಇರ್ತದಲ್ಲ, ನಿಚ ಪ್ರಾಣಿಗಳು, ಅಂತಹ ಯಾವುದೇ ಆಯುಧ ಇಲ್ಲದೆ, ಆಯ್ತಾ, ಅಂತಹ ಹಲ್ಲಿಂದನೇ ಕೇವಲ ಕೈಯಿಂದನೇ ಕುತ್ತಿಗೆಯನ್ನ ಸೀಳುವಂಥದ್ದು, ಕೈಕಾಲುವನ್ನು ಸೀಳುವಂಥದ್ದು, ಅಥವಾ ಹಲ್ಲಿಂದ ಅದನ್ನ ವಧೆ ಮಾಡುವಂತಹ ಬಲಿಯನ್ನ ಪ್ರೇತ ಬಲಿ ಪ್ರಯೋಗ. ಇದನ್ನ ಶುದ್ರ ಪ್ರಯೋಗ ಒಪ್ಪುತ್ತಿದೆ. 100% ಶುದ್ರ ಪ್ರಯೋಗದಲ್ಲಿ ಇದೆಲ್ಲ ಒಪ್ಪುತ್ತಿದೆಲ್ಲ ತಂತ್ರ ವಿಧಾನದಲ್ಲಿ. ಅದರಲ್ಲೂ ಕೂಡ ಘೋರ ಪೂಜೆ ಮಾಡುವಂತಹ ಒಂದು ಗಳಿಗೆಯಲ್ಲಿ ಶುದ್ರ ಪ್ರಯೋಗ ಒಪ್ಪುತ್ತಿದ್ದು. ಇದನ್ನ ಪ್ರೇತ ಬಲಿ ಪ್ರಯೋಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವಂತದ್ದು ಸ್ವಯಂ ಬಲಿ ಪ್ರಯೋಗ. ಇಲ್ಲಿ ಯಾವುದೇ ಬಲಿ ಪ್ರಯೋಗ ನಡೆಯುವುದಿಲ್ಲ. ಈಗ ಯಾವುದೋ ಒಂದು ಪೂಜಾ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಈಗ ಯಾವುದೊಂದು ಉಗ್ರ ಪೂಜೆ ಅಥವಾ ಅಘೋರ ಪೂಜೆ ಆಗಿರಿ, ಯಾವುದೋ ಒಂದು ಅನುಷ್ಠಾನ ಮಾಡುವಂತ ಪ್ರಯೋಗದಲ್ಲಿ ಸ್ವಯಂ ಮಾಂತ್ರಿಕನೇ ಅಥವಾ ಮಾಡಿಸುವಂತ ವ್ಯಕ್ತಿನೇ ಅವನೇ ಅವನ ದೇಹದ ಒಂದೊಂದು ಭಾಗದಲ್ಲಿರುವಂತಹ ರಕ್ತವನ್ನ ಅರ್ಪಣೆ ಮಾಡಬೇಕಾಗುತ್ತೆ ದೈವಗಳಿಗೆ. ಶುದ್ರ ಪ್ರಯೋಗಗಳಿಗೆ ಅಥವಾ ಪ್ರಯೋಗಾದಿಗಳಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಇಷ್ಟು ಹನಿ ರಕ್ತ ಅಥವಾ ಇಷ್ಟು ಜಾಗದಲ್ಲಿರುವಂತಹ ರಕ್ತ, ಈ ಜಾಗದಲ್ಲಿರುವಂತದ್ದೇ ರಕ್ತ. ಇದೆಲ್ಲ ಸ್ವಯಂ ಬಲಿ ಪ್ರಯೋಗ ಅಂತ ಹೇಳ್ತೀವಿ. ಇದೆಲ್ಲನೂ ಕೂಡ ಪಂಚಬಲಿ ಪ್ರಯೋಗ. ಫಸ್ಟ್ ನೀವು ಪರ್ಟಿಕ್ಯುಲರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಈ ಪಂಚಬಲಿ ಪ್ರಯೋಗವನ್ನ ಯಾವ ಕಾರಣಕ್ಕಾಗುತ್ತೆ, ಯಾತಕ್ಕಾಗುತ್ತೆ, ಯಾವ ವಿಚಾರಕ್ಕಾಗುತ್ತೆ, ಯಾವ ಪ್ರಯೋಗಕ್ಕಾಗುತ್ತೆ, ಯಾವ ಪರಿಹಾರಕ್ಕಾಗುತ್ತೆ. ನೀವು ಅದನ್ನ ಕಂಡೀಷನ್ ಆಗಿ ತಿಳ್ಕೊಳ್ಳೋದೇನೆ ಬೇರೆ ವಿಚಾರ ವ್ಯವಸ್ಥೆಗಳನ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಬಹಳ ತಪ್ಪಾಗುತ್ತೆ. ಅದಕ್ಕೆ ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ಪ್ರಯೋಗಾದಿಗಳು ಬಹಳ ಕಠಿಣ ಇರುತ್ತೆ. ನಾನು ಯಾಕೆ ಅಷ್ಟು ಸಮಾಧಾನ, ಅಷ್ಟು ದೈವದಿಂದ, ಪ್ರಯೋಗದಿಂದ ಮತ್ತು ಒಂದೊಂದೇ ಹಂತವಾಗಿ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲನೂ ಪೂರ್ಣವಾಗಿ ಕಲಿಬೇಕು, ನೋಡ್ಬೇಕು. ಇದು ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ಇಲ್ದೇ ಇರೋದು ಯಾವುದು, ಸತ್ಯ ಇರುವಂತದ್ದು ಯಾವುದು. ಶಾಸ್ತ್ರಾಧಿಯುಕ್ತವಾಗಿರುವಂತ ಪ್ರಯೋಗಗಳಿವೆಲ್ಲ. ಅಂದ್ರೆ ಶಾಸ್ತ್ರದಲ್ಲಿ ಇರುವಂತದ್ದಲ್ಲ. ಶುದ್ರ ಪ್ರಯೋಗಗಳು, ಕೆಲವೊಂದು ಬಲಿ ಪ್ರಯೋಗಗಳು, ಬಲಿ ಪ್ರಧಾನಗಳು ಅಂತ ಹೇಳಿ ಕೆಲವೊಂದು ವಿಧಾನ ಇದೆ ತಂತ್ರ ಮಾರ್ಗದಲ್ಲಿ. ಅದೇ ರೂಪವಾಗಿ ನಾನು ಹೇಳ್ತಾ ಇರುವಂತದ್ದು ಇದೆಲ್ಲನೂ ಕೂಡ ಮಾಡುವಂತ ಪ್ರಯೋಗ. ಅಂದ್ರೆ ಸಾಮಾನ್ಯ ಜನರಲ್ಲ, ಮೇಲ್ಮಟ್ಟದಲ್ಲಿ ಮಾಂತ್ರಿಕರಲ್ಲಿ ಕೆಲವೊಂದು ಭಾಗಗಳು ಬರುತ್ತೆ. ಈಗ ವಾಮಾಚಾರಿಗಳು ಬೇರೆ ಇರ್ತಾರೆ, ಸದಾಚಾರಿಗಳು ಬೇರೆ ಇರ್ತಾರೆ, ತಂತ್ರ ಸಾಧಕರು ಬೇರೆ ಇರ್ತಾರೆ. ಅಂಥದ್ರಲ್ಲಿ ಕೆಲವೊಂದು ಭಾಗಗಳಿರ್ತೀವಿ. ಇಂತಹ ಪ್ರಯೋಗ ಸಿದ್ಧಿಗಳನ್ನ ಮಾಡ್ಕೊಂಡಿರುವಂತರು, ಆಯ್ತಾ, ಅಧ್ಯಯನ ಮಾಡಿ ಒಳ್ಳೆ ಮಾಂತ್ರಿಕರ ಹತ್ರ ಹೋಗಿ, ವಿಚಾರವಂತರ ಹೋಗಿ ಮಾಡಿಸ್ಬೇಕಾಗುತ್ತೆ. ಗುರುಗಳೇ, ಈಗ ನೀವು ಹೇಳಿದ್ರೆ ಸದಾಚಾರ, ಗೌಳಾಚಾರ, ವಾಮಾಚಾರ ಅಂತ. ಸೊ ಈ ತರ ಆಚಾರಗಳಲ್ಲಿ ಶ್ರೇಷ್ಠವಾದ ಆಚಾರ ಅಂದ್ರೆ ಯಾವುದು? ಶ್ರೇಷ್ಠವಾಗಿರುವಂತ ಪಂಚಬಲಿ ಆಚಾರಗಳು ಇದೆ. ಇದೆಲ್ಲಾನು ಶ್ರೇಷ್ಠನೇ. ಯಾವುದು ಶ್ರೇಷ್ಠ, ಯಾವುದು ನೀಚ, ಕೆಳಗಳ ಮಟ್ಟ ಇರುವಂತದ್ದು ಅಂದ್ರೆ ಶೂದ್ರ. ಮಾರಣ ಪ್ರಯೋಗ ಇದೆಯಲ್ಲ, ಅದು ಬಹಳ ನೀಚ ಪ್ರಯೋಗ. ಮಾರಣ ಪ್ರಯೋಗ ಅನ್ನುವಂಥದ್ದು ಬಹಳ ನೀಚಾತಿ ನೀಚ ಪ್ರಯೋಗ. ಲಾಸ್ಟ್ ಎಪಿಸೋಡ್ ಅಲ್ಲಿ ಹೌದು. ಯಾಕೆಂದ್ರೆ ಅಂತಹ ಪ್ರಯೋಗ ಯಾರು ಮಾಡಬಾರದು. ಯಾಕಂದ್ರೆ ಒಬ್ಬ ಮರಣಕ್ಕೋಸ್ಕರನೇ, ಒಬ್ಬ ಮರಣ ಆಗ್ಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ಮಾಡುವಂತ ಪ್ರಯೋಗಗಳಿವೆಲ್ಲ. ಅಂಥದ್ದನ್ನ ಬಹಳ ಕೇರ್ಫುಲ್ ಆಗಿ ಯೋಚನೆ ಮಾಡಿ, ವಿಚಾರ ಮಾಡಿ, ಅವ್ರಿಗೆ ಆಗ್ತಾ ಇದೆ ಅನ್ನುವಂತಹ ತಿಳುವಳಿಕೆ, ಜ್ಞಾನ ತಗೊಬೇಕಾಗತ್ತೆ. ಅದನ್ನ ತಗೊಂಡು ನೆಕ್ಸ್ಟ್ ವಿಚಾರಗಳು ಮಾಡ್ಬೇಕು. ಗುರುಗಳೇ, ಯಾರೋ ಒಬ್ರು ಮಾಂತ್ರಿಕರು ಹೇಳಿದ್ರು 2 ಕೋಣ ಕೊಟ್ಟುಬಿಡಿ ಕೆಲಸ ಆಗತ್ತಂತೆ. ಇನ್ನೊಬ್ರು ಯಾರು ಹೇಳಿದ್ರು ಹಂದಿ ಬಲಿ ಪ್ರಯೋಗ ಮಾಡಿದರೆ ಆಗ ಏನ ಸಮಸ್ಯೆ. ಅದೆಲ್ಲನೂ ಕೂಡ ಮೊದಲು ನೋಡ್ಬೇಕು, ತಿಳ್ಕೊಬೇಕು. ಫಸ್ಟ್ ಪ್ರಶ್ನೆ ಮೂಲಕವಾಗಿ ನೋಡ್ಬೇಕಾಗುತ್ತೆ ನಾವು. ಅದನ್ನ ನಂತರ ಅದಕ್ಕೆ ಸೂಕ್ತ ಪರಿಹಾರ ಏನಿದೆ, ಇಂತಹ ಪ್ರಯೋಗಗಳಾಗಿದ್ರೆ ಏನೇನು ಪರಿಹಾರ ಮಾಡಬೇಕು ಅನ್ನುವಂತಹ ವಿಚಾರವನ್ನ ನಾನು ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಓಕೆ ಗುರುಗಳೇನ ಕೊನೆಯ ಪ್ರಶ್ನೆ ಏನಂತ ಅಂದ್ರೆ, ಈಗ ಯಾರ ಮೇಲೋ ಈ ಒಂದು ಪಂಚಬಲಿಲಿ ಯಾವುದೋ ಒಂದು ಬಲಿ ಪ್ರಯೋಗ ಆಗಿದೆ ಅಂತ ಗೊತ್ತಾಗತ್ತೆ, ಪರಿಹಾರ ತಿಳಿಸುವ ಒಂದು ವಿಧಾನ ಹೇಗಿರತ್ತೆ ಮತ್ತೆ ಎಷ್ಟು ದಿನ ಬೇಕಾಗು ಪರಿಹಾರಕ್ಕೆ?
ಈ ಪಂಚಬಲಿ ಪ್ರಯೋಗ ಅನ್ನುವಂಥದ್ದಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಪಂಚಬಲಿನೇ ಕಾನ್ಸೆಪ್ಟೇ ಬೇರೆ. ಈ ಪಂಚಬಲಿ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಒಂದೊಂದು ಪ್ರಯೋಗಕ್ಕೂ ಒಂದೊಂದು ಹಂತವಾಗಿರುವಂತಹ ಪ್ರಯೋಗ ಇರುತ್ತೆ. ಅಂದ್ರೆ ಹೇಳಿದ್ನಲ್ಲ, ಈಗ ಸ್ವಯಂ ಬಲಿ ಇರುತ್ತೆ, ರಾಕ್ಷಸ ಬಲಿ ಇರುತ್ತೆ, ಪ್ರೇತ ಬಲಿ ಇರುತ್ತೆ, ಶೂದ್ರ ಬಲಿ ಅಂತ ಇರುತ್ತೆ. ಇಂತಹ ಪ್ರಯೋಗಾದಿಗಳು ಏನ್ ಪ್ರಯೋಗ, ಶೂದ್ರ ಬಲಿ ಆಗಿದೆ ಅವನಿಗೆ, ಶೂದ್ರ ಪ್ರಯೋಗ ಆಗಿದೆಯಾ, ಪ್ರೇತ ಪ್ರಯೋಗ ಆಗಿದೆ, ಪ್ರೇತ ಬಾಧೆ ಆಗಿದೆಯಾ, ಪಂಚಪ್ರೇತ ಪ್ರಯೋಗ ಆಗಿದೆಯಾ, ಅಥವಾ ಸ್ವಯಂ ಇವನೇ ಆಹುತಿ ಆಗಲಿ ಅಂತ ಹೇಳಿ, ಅಂದ್ರೆ ಅವನು ಏನಾದ್ರು ಮರಣ ಆಗಲಿ ಅಂತ ಹೇಳಿ ಅವನ ರಕ್ತವನ್ನ ಬಸದು ಪ್ರಯೋಗ ಮಾಡ್ತಾ ಇದ್ದಾನ, ಅದನ್ನ ನೋಡ್ಕೋಬೇಕಾಗುತ್ತೆ. ಅದನ್ನ ನಾವು ನೋಡ್ಕೊಬೇಕು. ಅದನ್ನ ಹೇಳುವಂಥದ್ದು ಪಂಚಬಲಿ ಕಾನ್ಸೆಪ್ಟ್. ಇದು ತಂತ್ರ ವಿಧಾನದಲ್ಲಿರುವಂಥದ್ದು ಇದೆ. ಓಕೆ ಗುರುಗಳೇ, ಈಗ ನಿಮ್ಮನ್ನ ಸಂಪರ್ಕಿಸುವ ಒಂದು ವಿಧಾನ ಹೇಗೆ? ನಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಏನ್ ಅನುಭವಿಸ್ತಾ ಇದಾರೆ, ಏನಿಲ್ಲ, ಅವ್ರ ವಿಚಾರ ಹೇಗಿದೆ, ಅವರ ವ್ಯವಸ್ಥೆ ಹೇಗಿದೆ, ಮೊದಲು ಅವರೆಲ್ಲ ಡೀಟೇಲ್ಸ್ ಅನ್ನ ನಮ್ಗೆ ಕಳಿಸ್ಬೇಕಾಗುತ್ತೆ. ನೇರ ಬಂದು ಭೇಟಿ ಮಾಡಬಹುದು. ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸಾದ್ಮೇಲೆ ಅವ್ರಿಗೆ ಏನ್ ಆಗ್ತಾ ಇದೆ ಅನ್ನುವಂಥದ್ದು ನಾವು ಪ್ರಶ್ನಾಶಾಸ್ತ್ರದಲ್ಲಿ ಬರುತ್ತೆ. ಅಂಜನ, ಆರೂಢ, ಅಷ್ಟಮಂಗಳ, ತಾಂಬೂಲ ಪ್ರಶ್ನೆ ಅಂತ ಬರುತ್ತೆ. ಪಂಚಶಾಸ್ತ್ರಗಳು ಬರುತ್ತೆ ಅದರಲ್ಲಿ. ಪಂಚಕ ಶಾಸ್ತ್ರ ಅಂತ ಹೇಳ್ತೀವಿ ಅದನ್ನ. ಈ ಶಾಸ್ತ್ರಗಳ ಮೂಲಕ ಅದನ್ನ ಅರ್ಥ ಮಾಡಿಕೊಂಡು ಅವರನ್ನ ಸಂಪೂರ್ಣವಾಗಿ ಯಾವ ಪ್ರಾಬ್ಲಮ್ ಆಗ್ತಾ ಇದೆ ಅಂತವ್ರಿಗೆ ನಾವು ನೇರವಾಗಿ ಬರೋದು ಹೇಳ್ತಾ ಬಂದು ಭೇಟಿ ಮಾಡಬಹುದು ತಾವು. ಓಕೆ ಗುರುಗಳೇ, ಮುಂದಿನ ವಿಡಿಯೋಲಿ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾವು ವಾಪಸ್ ಬರೋಣ. ಇವತ್ತು ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.